ಇವತ್ತು ನಟ ದರ್ಶನ್ ಮತ್ತು ಪವಿತ್ರ ಗೌಡ ಪಾಲಿಗೆ ಬಿಗ್ ಡೇ. ದರ್ಶನ್ಗೆ ಜಾಮೀನು ಸಿಗುತ್ತಾ, ಜೈಲಿಗೆ ಗತಿ ಆಗತ್ತಾ? ದರ್ಶನ್ ಸೇರಿ ಕೊಲೆ ಆರೋಪಿಗಳ ಬೇಲ್ ಭವಿಷ್ಯ ಪ್ರಮುಖವಾಗಿ ಇವತ್ತು ನಿರ್ಧಾರ ಆಗತ್ತೆ. ಇಂದು ಮಧ್ಯಾಹ್ನ 2:30ಕ್ಕೆ ಹೈಕೋರ್ಟ್ನಿಂದ ತೀರ್ಪು ಪ್ರಕಟ ಆಗತ್ತೆ. ಕೊಲೆ ಆರೋಪಿಗಳಿಗೆ ಟೆನ್ಷನ್ ಹೆಚ್ಚಿಸಿದ ಹೈಕೋರ್ಟ್. ಕೊಲೆ ಆರೋಪಿಗಳಿಗೆ ಬೇಲ್ ಸಿಗುತ್ತೋ ಇಲ್ವೋ ಎಂಬ ಆತಂಕ ಹೆಚ್ಚಾಗ್ತಾ ಇದೆ. ಬೆನ್ನು ನೋವಿಗೆ ಚಿಕಿತ್ಸೆಗಾಗಿ ಮಧ್ಯಂತರ ಬೇಲ್ನಲ್ಲಿರುವಂಥ ದರ್ಶನ್ ಇವತ್ತು ದರ್ಶನ್ಗೆ ಸಿಗುತ್ತಾ ಖಾಯಂ ಜಾಮೀನು ಅನ್ನೋದೇ ಕುತೂಹಲ. ದರ್ಶನ್ ಪಾಲಿಗೆ ಇವತ್ತು ಶುಭವಾಗತ್ತಾ, ಶುಕ್ರವಾರ ಅಥವಾ ಬ್ಲ್ಯಾಕ್ ಫ್ರೈಡೇ ಆಗ್ಬಿಡುತ್ತಾ ಅನ್ನೋ ಕುತೂಹಲ. ಬಹುದಿನಗಳಿಂದ ಅವರ ಅಭಿಮಾನಿಗಳು, ಅವ್ರ ಕುಟುಂಬಸ್ಥರು ಎಲ್ಲ ಕಾಯ್ತಾ ಇದ್ದಾರೆ. ಬೇಲ್ ಸಿಗುತ್ತೆ, ಬೇಲ್ ಸಿಗಬಹುದು, ಬೇಲ್ ಸಿಕ್ಕೇ ಸಿಗುತ್ತೆ ಅಂತ. ಇವತ್ತು ಬಿಗ್ ಡೇ. ಇವತ್ತು ಏನು ತೀರ್ಪು ಬರುತ್ತೆ ಅನ್ನೋದ್ರ ಮೇಲೆ ಎಲ್ಲವೂ ನಿಂತಿದೆ. ಬೇಲ್ ಸಿಗುತ್ತಾ ಅಲ್ಲಿ ಸಿಗಲ್ವಾ ಅಂತ. ಈಗಾಗಲೇ ಮಧ್ಯಂತರ ಜಾಮೀನು ಕೂಡ ವಿಸ್ತರಣೆ ಆಗ್ಬಿಟ್ಟಿದೆ. ಕಾರಣ ಆಪರೇಷನ್ ಆಗಿರಲಿಲ್ಲ ಅನ್ನುವಂಥ ರೀಸನ್ನಲ್ಲಿ ಇವತ್ತಿನ ತೀರ್ಪಿನ ಮೇಲೆ ಎಲ್ಲರ ಚಿತ್ತವೂ ಇದೆ. ಬೇಲ್ ಸಿಗುತ್ತಾ ಅಥವಾ ಸಿಗಲ್ವಾ? ನಾನಾ ರೀತಿಯಾದಂಥ ಪ್ರಬಲ ವಾದಗಳು ನಡೆದಿತ್ತು. SPP ಕಡೆಯಿಂದಲೂ ನಡೆದಿತ್ತು, ಜೊತೆಗೆ ದರ್ಶನ್ನ ವಕೀಲರ ಕಡೆಯಿಂದಲೂ ಕೂಡ ನಡೆದಿತ್ತು. ಏನೋ ಒಂದು ಕಡೆಯಲ್ಲಿ ಪವಿತ್ರ ಗೌಡ ಉಲ್ಟಾ ಹೊಡೆದಂಗೂ ಆಗಿತ್ತು. ಪವಿತ್ರ ಗೌಡನ ಪಾತ್ರವೇ ಇಲ್ಲ, ದರ್ಶನ್ ಹೇಳಿದ್ಕೆ ರೇಣುಕಾಸ್ವಾಮಿನ ಕರ್ಕೊಂಡು ಬಂದಿದ್ದು ಅಂತ ಹೇಳಿದ್ರಿಂದ ಅವತ್ತು ಘಟನೆ ನಡೆದಿದ್ದು ಹೌದು ಅನ್ನೋದು ಪ್ರೂವ್ ಆದಂಗೆ ಆಗಿತ್ತು. ಜೊತೆಗೆ ಆ ಘಟನೆಯಲ್ಲಿ ದರ್ಶನ್ ಪಾತ್ರ ಇದೆ ಅನ್ನುವಂಥದ್ದು ಇತ್ತು. ಹಾಗಾಗಿ ಪವಿತ್ರಂಗೆ ಬೇಲ್ ಸಿಗುತ್ತಾ, ದರ್ಶನಿಗೆ ಸಿಗುತ್ತಾ, ಇಬ್ಬರಿಗೂ ಸಿಗುತ್ತಾ, ಇಬ್ಬರಿಗೂ ಸಿಗಲ್ವಾ ಪ್ರಶ್ನೆ. ಪ್ರಬಲವಾದಂಥ ವಾದವನ್ನು ದರ್ಶನ್ ಪರ ವಕೀಲರು ಮಾಡಿದರು. ತನಿಖೆ ಮಾಡಿದಂಥ ಪೊಲೀಸರ ಮೇಲಿಗೆ ಬೊಟ್ಟು ಮಾಡಿ ತೋರಿಸಿದ್ರು. ಬೇಕು ಅಂತ ಕೆಲವೊಂದಷ್ಟು ಸಾಕ್ಷಿಗಳನ್ನು ಸೃಷ್ಟಿ ಮಾಡಲಾಗಿದೆ. ಈ ತನಿಖೆ ಸೂಕ್ತ ರೀತಿಯಲ್ಲ ಆಗಿಲ್ಲ. ದರ್ಶನನ್ನ ಟಾರ್ಗೆಟ್ ಮಾಡಿ ಈ ತನಿಖೆನ ಮಾಡಲಾಗಿದೆ. ಈ ತನಿಖೆಯಲ್ಲಿ ಲೋಪದೋಷಗಳಿಗಿದೆ, ಕೆಲವೊಂದು ಅನುಮಾನ ಇದೆ. ಸಾಕ್ಷಿಗಳ ಹೇಳಿಕೆಯನ್ನು ಪಡ್ಕೊಂಡಿರುವಂಥ ಸಮಯ, ದಿನಾಂಕ ಎಲ್ಲವೂ ಕೂಡ ಕನ್ಫ್ಯೂಷನ್ ಆಗಿದೆ. ಹಾಗಾಗಿ ದರ್ಶನ್ ಮೇಲೆ ಬೇಕು ಅಂತ ಮಾಡಿರುವಂಥ ಒಂದು ಪ್ಲಾನ್ ಅನ್ನುವಂಥ ರೀತಿಯಲ್ಲಿ ವಾದ ಆಗಿತ್ತು. ಅದಕ್ಕೆ ಪ್ರಬಲವಾಗಿ ಕೌಂಟರನ್ನು ಕೊಟ್ಟಿದ್ರು SPP ಕೂಡ. ದರ್ಶನ್ ಅವತ್ತು ಎಲ್ಲಿದ್ರು, ಏನು ಮಾಡ್ತಿದ್ರು, ಪ್ರತಿಯೊಂದಕ್ಕೂ ಟೆಕ್ನಿಕಲ್ ಎವಿಡೆನ್ಸಿಂದ ಹಿಡಿದು ಪ್ರತಿಯೊಂದು ಕೂಡ ಇದೆ ಅಂತ. ಹೀಗಿರಬೇಕಾದ್ರೆ ಸಿನಿಮೀಯ ರೀತಿಯಲ್ಲಿ ವಾದ ಪ್ರತಿವಾದ ಆಗಿತ್ತು. ಸಹಜವಾಗಿ ಕುತೂಹಲ ಇದೆ. ಇವತ್ತು ಖಾಯಂ ಆಗಿ ಜಾಮೀನು ಸಿಗುತ್ತಾ ಅಥವಾ ಸಿಗಲ್ವಾ ಅನ್ನೋದು. ಮಧ್ಯಾಹ್ನದ ನಂತರ ತೀರ್ಪು ಪ್ರಕಟ ಆಗಲಿದೆ. ಪವಿತ್ರ ಗೌಡ ಎದೆಯಲ್ಲೂ ಢವ. ಯಾಕಂದರೆ ಬಹಳ ಬಾರಿ ಬೇಲ್ಗೆ ಅಪ್ಲೈ ಮಾಡ್ಕೊಂಡು ಕೂತಿದ್ರು. ಆದರೆ ಬೇಲ್ ಸಿಕ್ಕದೇ ಇರೋದು ಸಹಜವಾಗಿ ಒಂದು ನಿರಾಸೆಯ ಜೊತೆಗೆ ಭಯವನ್ನು ಕೂಡ ಹುಟ್ಟಿಸಿದೆ. ಇಲ್ಲಿವರೆಗೂ ಏನು ವಾದ ಪ್ರತಿವಾದಗಳ ಆಗಿದೆಯೋ ಅದೆಲ್ಲವನ್ನ ಆಲಿಸಿ ಇವತ್ತು ತೀರ್ಪು ಪ್ರಕಟ ಆಗತ್ತೆ. ಒಂದು ವೇಳೆ ಜಾಮೀನು ಅಂತ ಸಿಕ್ಕಿಬಿಟ್ರೆ ಪ್ರಕರಣದ ದಿಕ್ಕು ಬದಲಾಗತ್ತೆ. ಒಂದು ವೇಳೆ ಜಾಮೀನು ಸಿಕ್ಕಿಲ್ಲ ಅಂತ ಅಂದ್ರೂ ಕೂಡ ದರ್ಶನ್ ಜೀವನದ ದಿಕ್ಕು ಬದಲಾಗತ್ತೆ. ಹಾಗಾಗಿ ಸಹಜವಾಗಿ ಇವತ್ತಿನ ತೀರ್ಪಿನ ಬಗ್ಗೆ ಎಲ್ರಿಗೂ ಸಾಕಷ್ಟು ಕುತೂಹಲವೂ ಇದೆ, ಜೊತೆಗೆ ನಿರೀಕ್ಷೆನೂ ಕೂಡ ಇದೆ. ಏನಾಗಬಹುದು ಅಂತ. ಇದು ಖಾಯಂ ಬೇಲ್. ಒಂದು ಕಡೆಯಲ್ಲಿ ಅವರು ಮಧ್ಯಂತರ ಜಾಮೀನು ಏನು ಕೇಳಿದ್ರು ಅದ್ರ ವಿಸ್ತರಣೆ ಕೂಡ ಆಗಿಬಿಟ್ಟಿದೆ. ಆದರೆ ಅದು ಜಾಸ್ತಿಯ ಟೆನ್ಷನ್ಗಿಂತ ಇದೇನೆ ರೆಗ್ಯುಲರ್ ಬೇಲ್ ಅಲ್ವಾ. ಹಾಗಾಗಿ ಸಹಜವಾಗಿಯೇ ಬೇಲ್ ಸಿಗುತ್ತಾ, ಸಿಗಲ್ವಾ, ಸಿಗಬಹುದೇನೋ, ಸಿಗಲಿಲ್ಲ ಅಂದರೆ ಅನ್ನೋದೊಂದು ಪ್ರಶ್ನೆ ಇದೆ. ರೇಣುಕಾಸ್ವಾಮಿ ಸಾವಿಗೆ ನ್ಯಾಯ ಸಿಗುತ್ತಾ ಇಲ್ವಾ ಅಂತ ರೇಣುಕಾಸ್ವಾಮಿ ತಂದೆ, ತಾಯಿ ಮತ್ತು ಮಡದಿ ಕಾಯ್ತಾ ಇದ್ದಾರೆ. ಕೆಲವೊಂದಷ್ಟು ಬದಲಾವಣೆಗಳು ನೋಡಿ ಅವರ ಮನಸ್ಸಿಗೂ ಕೂಡ ಆಘಾತ ಆಗಿದೆ. ಸಾವೇ ಅಲ್ವಾ. ರೇಣುಕಾಸ್ವಾಮಿ ತಪ್ಪು ಮಾಡಿದ್ದ, ಮತ್ತೊಂದು ಸೆಕೆಂಡ್ರಿ. ಅದರ ಜೊತೆಗೆ ಜೀವ ಹೋಗಿದೆ. ಹೀಗಿರಬೇಕಾದ್ರೆ ಜೀವ ಅಂತೂ ಸುಮ್ಮನೆ ಹೋಗಿಲ್ಲ ಅಲ್ಲ. ಹಾರ್ಟ್ ಅಟ್ಯಾಕ್ ಆಗೇನು ಡೆತ್ ಆಗಿದ್ದಲ್ವಲ್ಲ. ಕೊಲೆನೇ ಆಗಿರೋದ್ರಿಂದ ಕೊಲೆ ಮಾಡಿದವ್ರು ಯಾರೋ ಅವ್ರಿಗೆ ಶಿಕ್ಷೆ ಆಗಬೇಕು. ಅದು ದರ್ಶನ್ ಪವಿತ್ರ ಅಂತಲ್ಲ, ಯಾರೇ ಕೊಲೆ ಮಾಡಿದ್ರು ಅವತ್ತು ಏನೇ ಆಗಿದ್ರು ಅವ್ರಿಗೆ ಶಿಕ್ಷೆ ಆಗಬೇಕು. ಕಾನೂನಿನ ಅಡಿಯಲ್ಲೇ ಶಿಕ್ಷೆ ಆಗಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಇದು ಬಹು ದಿನಗಳ ಕಾಲ ನಡ್ಕೊಂಡು ಬಂದಿದ್ದರಿಂದ ಇವತ್ತು ನಾಳೆ ಅಂತ ಒಂದು ಬಿಗ್ ಡೇಗೆ ಫೈನಲ್ ಆಗಿ ಬಂದು ನಿಂತಿರೋದ್ರಿಂದ ಇವತ್ತಿನ ತೀರ್ಪಿಗೆ ಏನಾಗಿರಬಹುದು ಅನ್ನುವಂಥ ಕುತೂಹಲ ಮತ್ತು ಒಂದಷ್ಟು ನಿರೀಕ್ಷೆಯನ್ನು ರೇಣುಕಾಸ್ವಾಮಿ ತಂದೆ ತಾಯಿ ಕೂಡ ಇಟ್ಕೊಂಡು ಕಾಯ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ನಾನಾ ರೀತಿಯಾದಂಥ ಪ್ರಯತ್ನವನ್ನು ದರ್ಶನ್ ಫ್ಯಾಮಿಲಿಯಿಂದನೂ ಮಾಡಲಾಗಿತ್ತು, ಜೊತೆಗೆ ಪವಿತ್ರ ಗೌಡ ಫ್ಯಾಮಿಲಿಯಿಂದನೂ. ಮೊದಲಿಗೆಲ್ಲ ಒಂದೇ ಥರದ್ದು ವಾದ ಇತ್ತು, ಯಾರದ್ದು ಏನೂ ಪಾತ್ರ ಇಲ್ಲ ಅಂತ. ಆದರೆ ಕಳೆದ
ವಾದಗಳಲ್ಲಿ ಪವಿತ್ರ ಗೌಡ ಪರ ವಕೀಲರು ಮಾಡಿದಂಥ ವಾದ ದರ್ಶನ್ಗೆ ವಿರೋಧವಾಗಿತ್ತು. ಪವಿತ್ರಂದೇನು ತಪ್ಪಿಲ್ಲ, A1 ಸುಮ್ಮನೆ ಮಾಡಿಬಿಟ್ಟಿದ್ದಾರೆ, ದರ್ಶನ್ ಹೇಳಿದ್ದಕ್ಕೆ ಮಾಡಿದ್ದು ಅಂತ ಹೇಳಿದ್ದು ದರ್ಶನ್ಗೇನೆ ಅದು ಸಮಸ್ಯೆ ಆಗಿತ್ತು. ಹಾಗಾಗಿ ಈ ಪ್ರಬಲವಾದಂಥ ವಾದಗಳನ್ನೆಲ್ಲವನ್ನ ಆಲಿಸಲಾಗಿದೆ. ಶೂಸ್ ಅಂತ ಹೇಳಿದ್ರು, ಚಪ್ಪಲಿ ವಶಕ್ಕೆ ಪಡ್ಕೊಂಡ್ರು, ಬಟ್ಟೆ ತೊಳೆಯಲಾಗಿತ್ತು ಆದರೂ ಕಲೆ ಇದೆ ಅಂತ ಹೇಳಿದ್ರು, ಕೆಲವು ಸಾಕ್ಷಿಗಳನ್ನು ತಡವಾಗಿ ಸ್ಟೇಟ್ಮೆಂಟ್ ಪಡ್ಕೊಂಡ್ರು. ಈ ಥರದ್ದೆಲ್ಲವನ್ನ ದರ್ಶನ್ ಪರ ವಕೀಲರು ವಾದ ಮಂಡಿಸಿದರು. ದರ್ಶನ್ ಮೇಲೆ ಬೇಕು ಅಂತ ಪ್ಲ್ಯಾಂಕ್ ಮಾಡಲಾಗಿದೆ ಅನ್ನುವಂಥ ರೀತಿಯಲ್ಲಿ ಹೇಳಿದರು. ಹಾಗಾಗಿ ಇವತ್ತಿನ ತೀರ್ಪಿನ ಬಗ್ಗೆ ಸಹಜವಾಗಿ ನಿರೀಕ್ಷೆ ಇದೆ.